ನೋಡಿ, ನಮ್ಮ ರಾಜ್ಯೋತ್ಸವ ನಾವು ಸುಮ್ಮನೆ ವರ್ಷಕ್ಕೊಂದ್ಸರಿ ಕೈ ತಟ್ಬಿಟ್ಟು ಚಪ್ಪಾಳೆ ತಟ್ಬಿಟ್ಟು ಪಟಾಕಿ ಹೊಡೆದ್ಬಿಟ್ಟು ಸ್ವೀಟ್ ತಿನ್ಬಿಟ್ರೆ ಆಗಲ್ಲ, ಆಗುತ್ತಾ? ಇಂಥ ಕವಿಗಳನ್ನ ನೆನೆಸ್ಕೋಬೇಕು. ಈ ನೀನನ್ನತಿ ಹಾಡಿದೆಯಲ್ಲ, ಇದಕ್ಕೆ ದೊಡ್ಡ ಒಂದು ಹಿಸ್ಟ್ರಿನೇ ಇದೆ. ಎಂತೆಂಥ ಕವಿಗಳು ಹುಟ್ಟಿದಂತ ನಾಡಿದ್ರು. ನಮ್ಮ ಕನ್ನಡಕ್ಕೋಸ್ಕರ ಕಾಲಿಟ್ಟು ಹೊರಗಡೆ ಇಟ್ರು ಅಂತ ಹೇಳಿದ್ರೆ ಇಡೀ ಕರ್ನಾಟಕದ ಜನ ಅವ್ರ ಹಿಂದೆ ಇರೋರು. ಯಾರದು? ಡಾಕ್ಟರ್ ರಾಜ್ಕುಮಾರ್. ಬರೀ ನಟರಲ್ಲ, ಕನ್ನಡ ಪರ ಎಂತೆಂಥ ಚಳುವಳಿಗಳನ್ನ ನಡೆಸಿ ಇವತ್ತಿನ ದಿನ ಈ ವೈಭವಕ್ಕೆ ಕಾರಣವಾದಂಥ ಎಂತೆಂಥ ಕವಿಗಳು, ಮಹಾನೀಯರು, ಕನ್ನಡ ಪರ ಹೋರಾಟಗಾರರು, ಇನ್ಕ್ಲೂಡಿಂಗ್ ನಮ್ಮ ನಾರಾಯಣಗೌಡರನ್ನ ಸೇರಿಸಿ ಈಗಿಂದಲೇ ಅವರ ಹೋರಾಟಗಳು ಇವತ್ತಿನ ದಿನ ಎಲ್ಲ ಕನ್ನಡದಲ್ಲೇ ಎಲ್ಲವೂ ಮುಂದುವರಿತಾ ಇದೆ. ವಿಧಾನಸೌಧದಲ್ಲೂ ಕೂಡ ಕನ್ನಡ ಇರೋದಕ್ಕೆ ಕಾರಣ ಇಂಥ ಎಲ್ಲ ಹೋರಾಟಗಾರರ ಒಂದು ಶ್ರಮ ಇದೆ. ಅವ್ರಿಗೆ ಇನ್ನೊಂದ್ಸಲಿ ಜೋರಾಗಿ ಚಪ್ಪಾಳೆ ಕಟ್ಟಿದ್ರೆ ಮಳೆ ಒಂಚೂರು ಕಮ್ಮಿ ಆಗೋದೇನು.